ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಡೊಣ್ ಮೆಣಸಿನ್ಕಾಯಿ ತೊಗೊಂಡು ಪಲ್ಯ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಇವು ಜವಾರಿ ಮೆಣಸಿನ್ಕಾಯಿ, ಅದಕ್ಕೊಂಚೂರು ಖಾರ ತೊಗೊಂಡನ್ರಿ. ಇದು ಆಪ್ಷನ್ ಬೇಕಾದ್ರೆ ಹಾಕ್ಬೋದು. ಒಂಚೂರು ಉಪ್ಪು ತೊಗೊಂಡನ್ರಿ, ರುಚಿಗೆ ತಕ್ಕಷ್ಟು ಹಾಕ್ರಿ. ಅರಿಶಿನ ಪುಡಿ ತೊಗೊಂಡೈತಿ ಇದಕ್ಕೆ. ಆಮೇಲೆ ಕಾರಳನ್ನು ತೊಗೊಂಡನಿ, ಅವನ್ನ ಹುರ್ಕೋಬೇಕಾಕತಿ. ಈಗ ಬೆಲ್ಲ ತೊಗೊಂಡೈತ್ರಿ. ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡನ್ರಿ. ಒಂದು ಈರುಳ್ಳಿ ರೀ. ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಬೇಕಾಗ್ತದೆ ರೀ. ಈಗ ಏನು ಮಾಡೋದು, ಹೆಂಗೆ ಮಾಡೋದು ಪಲ್ಯ ಅನ್ನೋದನ್ನು ಹೇಳ್ಕೊಡ್ತೀನಿ ರೀ. ಇವು ಎಲ್ಲ ಮೆಣಸಿನ್ಕಾಯಿ ತಂದಿರ್ತೀವಲ್ಲ ರೀ, ಅವ್ನು ಕ್ಲೀನಂಗೆ ಮೊದಲು ತೊಳ್ಕೊಳಾಗ್ತತಿ. ಇವು ಖಾರ ಇರೋದ್ರಿಂತ ಜವಾರಿ ಖಾರ ಅದಾವೆ ರೀ. ಇದಕ್ಕೆ ಖಾರ ನೀವು ಹಾಕೋಬೇಕು ಅಥವಾ ಬಿಡ್ಬೋದು ರೀ ಮೇಲೆ ಬೇಕಾದ್ರೆ. ಈಗ ನೋಡಿರಿ, ಎಲ್ಲ ತೊಳೆದಿಟ್ಕೊಂಡ ನೀವನ್ನ. ಜವಾರಿ ಮೆಣಸಿನ್ಕಾಯಿ ಇರೋದ್ರಿಂತ ಇವು ಖಾರ ಇರ್ತಾವೆ ಸ್ವಲ್ಪ. ಈಗ ನಾನು ಮೀಡಿಯಮ್ ಆಗಿ ಅವನ್ನ ಕಟ್ ಮಾಡ್ಕೊಳಕ್ತಾನೆ. ಸ್ವಲ್ಪ ಬೀಜ ಇರ್ತಾವ್ರಿ, ಆದರೂ ಕಟ್ ಮಾಡ್ಕೊಳಕ್ಕೆ ಬರ್ತೈತಿ. ಇವನ್ನ ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ಳೋದು. ಇವು ಸೀಸ್ನಲ್ ಸಿಗ್ತಿರ್ತಾವ್ರಿ. ಜವಾರಿ ಮೆಣಸಿನ್ಕಾಯಿ ಬರೋದು ಕಡಿಮೆ. ಯಾವಾಗ ಒಂದು ಸಲ ಸಿಕ್ಕಾಗ ಅದನ್ನ ಪಲ್ಯ ಮಾಡ್ಕೊಂಡು ತಿನ್ಬೇಕ್ರಿ. ಈಗ ನೋಡಿರಿ, ನಾವು ಇವು ಜವಾರಿ ಸಿಕ್ಕಿದ್ರಿಂತ ಪಲ್ಯ ಮಾಡಿ ತೋರ್ಸಾಕ್ತಾನೆ. ಇವನ್ನ ಈ ಥರ ಕಟ್ ಮಾಡ್ಕೊಳಕ್ತಾನೆ ನಾ ಎಲ್ಲ ಮೆಣಸಿನ್ಕಾಯಿನ. ನೋಡಿರಿ, ಹಿಂಗೆ ಜವಾರಿ ಮೆಣಸಿನ್ಕಾಯಿ ಅದಾವಲ್ಲ ರೀ, ಬೀಜ ಭಾಳ ಇರ್ತಾವೆ, ಆದ್ರೂ ಕಟ್ ಮಾಡಿ ತೊಗೋಬೇಕ್ರಿ ಅವನು. ನೋಡಿರಿ, ಈಗ ಮೀಡಿಯಮಾಗಿ ಕಟ್ ಮಾಡ್ಕೊಂಡೇ. ಇದಕ್ಕೆ ಒಂದು ಈರುಳ್ಳಿ ತೊಗೊಂಡೇನ್ರಿ ನಾ, ದೊಡ್ಡ ಸೈಜ. ಈಗ ಅದನ್ನು ನಾ ಮೀಡಿಯಮಾಗಿ ಕಟ್ ಮಾಡ್ಕೊಳಕ್ತಾನೆ. ನೋಡಿರಿ, ಒಂದು ಈರುಳ್ಳಿದು ಈ ಥರ ಎಲ್ಲ ಕಟ್ ಮಾಡ್ಕೊಂಡು ತೊಗೊಳಕತ್ತಾನೆ ರೀ. ಒಂದೇ ಈರುಳ್ಳಿ ತೊಗೊಂಡೇನಿ ಇದಕ್ಕೆ ಮೆಣಸಿನ್ಕಾಯಿಗೆ ರೀ, ಸಾಕಷ್ಟು. ಈಗ ಕಾರಳನ್ನು ನಾನು ಒಂದು ಕಡಾಯಿದಾಗ ಹಾಕಿ ಇದನ್ನು ಹುರ್ಕೊಳಕ್ತಾನೆ ರೀ. ನೋಡಿರಿ, ಹಿಂಗೆ ಚಂದಂಗೆ ಹುರಿಬೇಕ್ರಿ ಅವು. ಕಾರಳೆಲ್ಲ ಚಟ್ಪಟ್ಟತಾವು, ಅಳ್ಳಾಗ್ತಾವ್ರಿ ಅವು. ಕಾರಳತ್ತಾರಲ್ರಿ, ಅಳ್ಳಾಗ್ತಾವು. ಈ ಥರ ಹುರ್ಕೊಳಕ್ತಾನೆ. ನೋಡಿರಿ, ಹಿಂಗೆಲ್ಲ ಹುರ್ಕೋಬೇಕು ಅವನ್ನ. ಹುರಿದಿಟ್ಕೊಂಡು ಒಂದು ಪಾತ್ರೆ ಒಳಗೆ ಎಣ್ಣೆ ಹಾಕ್ಕೋಬೇಕ್ರಿ. ಎಣ್ಣೆ ಹಾಕ್ಕೊಂಡು ಒಂಚೂರು ಜೀರಿಗೆ ಹಾಕ್ಕೊಳಕ್ತೈತಿ. ಜೀರಿಗೆ ಹಾಕ್ಕೊಂಡು ಕೂಡಲೇ ಇವನ್ನ ಮೆಣಸಿನ್ಕಾಯಿ ಇರ್ತಾವಲ್ಲ ರೀ, ಕಟ್ ಮಾಡ್ಕೊಂಡಿದ್ದು, ಅವನ್ನೆಲ್ಲ ಹಾಕಿ ಹುರ್ಕೋಬೇಕಾಗ್ತದೆ ರೀ. ಈ ಪಲ್ಯ ಟೇಸ್ಟಿ ಆಗಿರ್ತೈತೆ ರೀ. ನೀವು ಮಾಡಿ ನೋಡಿರಿ. ನಮಗೆ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ. ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿರೋದ್ರಿಂದ ಇದು ಜವಾರಿ ಮೆಣಸಿನ್ಕಾಯಿ ಇದು ಟೇಸ್ಟ್ ಭಾಳ ಬರ್ತೈತೆ ರೀ. ಈ ಥರ ಎಲ್ಲ ಹುರ್ಕೊಳಕ್ತಾನೆ ಅದನ್ನ ಪೂರ್ತಿ. ಚೆನ್ನಾಗಿ ಹುರಿಬೇಕ್ರಿ ಅವನ್ನ. ಹುರಿದಾದ್ಮೇಲೆ ಮಧ್ಯಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕೋಬೇಕ್ರಿ. ಇವು ಒಂಚೂರು ಹುರಿದಾಗಿಂದ ಈರುಳ್ಳಿ ಕರಿಬೇವು ಹಾಕ್ಕೊಂಡು ಮತ್ತು ಅದನ್ನೆಲ್ಲ ಕೂಡ ಹುರಿಯಾಕ್ತಾನೆ ರೀ. ಈಗ ನೋಡಿರಿ, ಈ ಥರ ಎಲ್ಲ ಜವಾರಿ ಮೆಣಸಿನ್ಕಾಯಿ ಇರೋದ್ರಿಂತ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಹುರಿದ್ರಿಂತ ಟೇಸ್ಟ್ ಬರ್ತೈತೆ ರೀ ಮೆಣಸಿನ್ಕಾಯಿ ಪಲ್ಯ. ಅದಕ್ಕೆ ನಾನು ಈಗ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಹುರಿಯಾಕತ್ತೈತೆ ರೀ ಇದನ್ನ. ನೋಡಿರಿ, ಈಗೆಲ್ಲ ಹುರಿದಾಗೈತಿ. ಈ ಥರ ಈರುಳ್ಳಿನೂ ಹಾಕ್ಕೊಂಡೇನಿ ರೀ. ಇದಕ್ಕೆ ಒಂಚೂರು ಅರಿಶಿನ ಪುಡಿ ಹಾಕ್ಕೊಳಕ್ತಾನೆ ರೀ. ಅರಿಶಿನ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಕೈ ಆಡಿಸ್ಬೇಕ್ರಿ ಅದನ್ನ. ಅರಿಶಿನ ಪುಡಿ ಹಾಕ್ಕೊಂಡು ಕೈ ಆಡಿಸೋದಾಗಿಂದ ಒಂಚೂರನ ಇವು ಹುಣಸೆ ರಸ ಇರ್ತೈತಲ್ಲ ರೀ, ಆ ಹುಣಸೆ ರಸವನ್ನು ಹಾಕಾಕತ್ತಾನೆ ರೀ. ಹುಣಸೆ ರಸವನ್ನು ಹಾಕಿ ಕೈ ಆಡಿಸ್ಬೇಕ್ರಿ ಅದನ್ನ. ಒಂಚೂರು ಉಪ್ಪು ನಿಮಗೆ ಎಷ್ಟು ಬೇಕಷ್ಟು ಹಾಕೋರಿ. ಇದು ಜವಾರಿ ಖಾರ ಇದ್ರಂತ ಒಂದು ಸ್ವಲ್ಪ ಉಪ್ಪು ಜಾಸ್ತಿನೇ ಬೇಕಾಗ್ತೈತಿ. ಅದಕ್ಕೆ ನಾನು ಸ್ವಲ್ಪ ಉಪ್ಪು ಟೇಸ್ಟ್ ಬರಲಿ ಅಂಥೇಳಿ ಉಪ್ಪು ಹಾಕೈತೆ ಜಾಸ್ತಿ ರೀ. ನೋಡಿರಿ, ಈಗ ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಹಾಕಾಕತ್ತಾನೆ ರೀ. ಅದಕ್ಕೆ ನೀರು ಹಾಕಿ ಹಿಂಗೆ ಕೈ ಆಡಿಸಿ ಇದನ್ನು ಮಾಡ್ಬೇಕ್ರಿ. ಅದಕ್ಕೆ ನೀರು ಹಾಕಿನೇ ಇಟ್ಕೊಳಕ್ತಾನೆ. ಈಗ ಒಂಚೂರು ಮುಚ್ಚಿಟ್ಬಿಡೋಣ್ರಿ ಅದನ್ನ. ನೀರು ಹಾಕಿ ಮುಚ್ಚಿಟ್ಟಿಂದ ಅದು ಕಾರಳು ಇರ್ತಾವಲ್ಲ ರೀ, ಅವ್ನ ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು ರೀ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳಕ್ತಾನೆ ನಾನು. ಅದು ಪುಡಿ ನೋಡಿರಿ, ಈಗ ಖಾರ ಪುಡಿಯನ್ನು ಇದಕ್ಕೆ ಹಾಕಬೇಕಾಕತಿ. ಒಂಚೂರು ಬೆಲ್ಲ ಹಾಕ್ಕೊಂಡೆ ನಾನು. ಬೆಲ್ಲ ಹಾಕಿ ಮುಚ್ಚಿಡಾಕತ್ತಾನೆ. ನೋಡಿರಿ, ಈಗೆಲ್ಲ ಕುದ್ದೈತದು. ಈಗ ಇದಕ್ಕೆ ಖಾರದ ಪುಡಿಯನ್ನು ಹಾಕಬೇಕಾಗ್ತದೆ ರೀ. ಈಗ ಕಾರಳನ್ನು ಸಣ್ಣ ಮಾಡ್ಕೊಂಡಿದ್ದ ಪುಡಿಯನ್ನು ನೀವು ಜಾಸ್ತಿ ಹಾಕಿದಷ್ಟು ಚಲೋನ ಆಗ್ತದೆ ರೀ ಅದು. ಈಗ ನೋಡಿರಿ, ಖಾರ ಜಾಸ್ತಿ ಇರೋದ್ರಿಂದ ಇದಕ್ಕೆ ಹಿಂಗೆ ಗ್ರೇವಿ ಆದರೆ ಚೆನ್ನಾಗಿ ಬರ್ತದೆ ರೀ. ಈ ಥರ ಆಗುತ್ತೆ.
ಹೀಗೆಲ್ಲ ತಿರುಗಿಸಿ ಅದು ಕಾರೆಳ್ ಹಾಕಿ ಕಾರೆಳ್ ಪುಡಿಯನ್ನು ಹಾಕಿ ಹೀಗೆಲ್ಲ ತಿರುಗಿಸ್ಬೇಕ್ರಿ ಅದನ್ನ. ನೋಡಿರಿ ಈ ಥರ ಎಲ್ಲ ಅದು ಖಾರ ಪುಡಿ ಹಾಕಿದ್ರಿಂತ ಇದು ಆಗುತ್ತೆ, ಅದು ಖಾರನೂ ಹೋಗತ್ರಿ, ಟೇಸ್ಟೂ ಬರ್ತೈತೆ. ಅದು ಹುಣಸೆ ರಸ, ಬೆಲ್ಲ ಮತ್ತು ಖಾರದ ಪುಡಿ, ಉಪ್ಪು ಇವೆಲ್ಲ ಕುಡ್ಕೊಂಡಿಂದ್ರಿ ಭಾಳ ಟೇಸ್ಟ್ ಬರ್ತೈತೆ. ಆ ಖಾರನ ಇದನ್ನು ಮಾಡಿಬಿಡ್ತೈತೆ ಅದೆಲ್ಲ. ನೋಡಿರಿ ಇನ್ನೊಂದು ಚೂರು ನೀರು ಹಾಕಿ ಅದನ್ನು ಖಾರದ ಪುಡಿನೂ ಹಾಕೈತ್ರಿ, ಈಗ ನೀರು ಹಾಕೈತಿ. ಈಗ ಒಂಚೂರು ಇನ್ನೊಂಚೂರು ಮುಚ್ಚಿಟ್ಬಿಡೋಣ್ರಿ. ನೋಡಿ ಈಗೆಲ್ಲ ಕುದಿಯಾಕತ್ತೈತೆ ಅದು. ಇದು ಜವಾರಿ ಖಾರ ಇರೋದ್ರಿಂತ ಇವೆಲ್ಲ ಪೌಡ್ರ್ ಅದು ಮಿಕ್ಸ್ ಮಾಡೋದ್ರಿಂತ ಟೇಸ್ಟಿಯಾಗಿರ್ತೈತೆ ರೀ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳಕತ್ತೇನೆ ನಾನು. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳಕತ್ತೇನೆ. ಈಗ ಕುದ್ದೈತಿಲ್ಲ ನೋಡಿದ್ರೆ, ಕುದ್ದೈತಿ ರೀ, ಇದು ಕುದ್ದಾಗೈತಿ ಈಗ. ಆದರೆ ಒಂಚೂರು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೇನೆ. ಈಗ ನೋಡಿರಿ ಪಲ್ಯ ರೆಡಿ ಆಗೈತಿ. ಪಲ್ಯ ರೆಡಿ ಆಗೈತೆ ರೀ ಈಗ.